ನೋಡಿ, ಸಂಪುಟದಲ್ಲಿ ಭಿನ್ನಮತ, ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಮತ್ತೆ ಜೆಡಿಎಸ್ನತ್ತ ಮುಖ ಮಾಡ್ತಾರಾ ಎಸ್ಆರ್ ಶ್ರೀನಿವಾಸ್ ಅನ್ನುವಂಥ ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತ ಮೂಡಿದೆ. ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೆ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ನತ್ತ ಮುಖ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ದಿಢೀರ್ ಎಚ್ ಡಿ ಕುಮಾರಸ್ವಾಮಿಗೆ ಇನ್ನು ಗುಬ್ಬಿವಾಸಿಗೆ ಲವ್ ಆಗಿರುವಂಥದ್ದು. HDK ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕ ಎಸ್ಆರ್ ಶ್ರೀನಿವಾಸ್. ಅಂದರೆ ಮತ್ತೆ ಲವ್ JDSಗೆ ಹೋಗ್ತಾರಾ ಅಂತ. ಪಾಪ ನಾನು ಕುಮಾರಸ್ವಾಮಿಯನ್ನ ಈಗ ನೆನಪು ಮಾಡಿಕೊಳ್ಬೇಕು, ನನಗೆ ಸಚಿವ ಸ್ಥಾನ ಸಿಗೋದೇ ಇಲ್ಲ ಎಂದು ಮನೆಯಲ್ಲೇ ಕೂತಿದ್ದೆ. ಆಗ ಕುಮಾರಸ್ವಾಮಿ ಅವರೇ ಫೋನ್ ಮಾಡಿ ಸಚಿವರಾಗಿ ಮಾಡಿದ್ರು. ನನ್ನ ಮತ್ತು HDK ಮಧ್ಯೆ ಒಂದು ವಿಚಾರಕ್ಕೆ ಮಾತ್ರ ಭಿನ್ನಾಭಿಪ್ರಾಯ ಇದೆ, ಉಳಿದಂತೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಇಲ್ಲಿ ಶ್ರೀನಿವಾಸ್ ತಿಳಿಸಿರುವಂಥದ್ದು. ಈ ಹಿಂದೆ HDKಯನ್ನ ಹೀನಾಮಾನವಾಗಿ ನಿಂದಿಸಿದ್ದಂತಹ ಗುಬ್ಬಿವಾಸು JDS ತೊರೆದಿದ್ದ ಎಸ್ಆರ್ ಶ್ರೀನಿವಾಸರಿಂದ ಈಗ HDKಗೆ ಗುಣಗಾನ ಮಾಡಿರುವಂಥದ್ದು. HDKಯನ್ನ ನೋಡಿ, ಅವರ ನನ್ನ ನಡುವೆ ಒಂದೇ ಒಂದು ಭಿನ್ನಾಭಿಪ್ರಾಯ ಅಷ್ಟೇ ಇರುವಂಥದ್ದು, ಅದು ಬಿಟ್ಟರೆ ಎಲ್ಲವೂ ಸರಿ ಇದೆ ಅಂತ ಹೇಳ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ನಾನು ಕೆಳಗೆ ಬರ್ತಿದ್ದೆ, ಮಾಡಲಿಲ್ಲ ಅಲ್ಲ, ಅನ್ಯಾಯ ಏನಾಯ್ತು? ಅನ್ಯಾಯ ಏನಾಯ್ತು? ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯೋಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ, ಇವಾಗ ಇಳಿದು ಬರ್ತಿದ್ದೆ. ದೇವೇಗೌಡರು ಆಗಲ್ಲಪ್ಪ, ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರನ್ನೇ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಕೆಳಗೆ ಅಲ್ಲಲ್ಲ ಇಲ್ಲ, ನಾನು ಕೆಳಗೆ ಇಳಿದು ಬಂದೆ ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ, ನಿಂದು ಆಯ್ತು ಗುರು, ನಿಂದು ಆಗುತ್ತೆ ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ನಾನು ಮರೆಯೋಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ PA ಇಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, PA ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟು. ನಿನ್ನೆ ಎಲ್ಲ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ರಣರಣ ಅಂತ ಇದ್ರು ಶ್ರೀನಿವಾಸ್. ಆದರೆ CM DK ಕರೆಗೆ ತಂಡ ಹೊಡೆದಂತಹ ಶಾಸಕ, ಇದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ರ ಕಥೆ. ನೆನ್ನೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೋಪಗೊಂಡಿದ್ರು. ನೆನ್ನೆ CM DK ಶಿವಕುಮಾರ್ ನನಗೆ ಕಾಲ್ ಮಾಡಿದ್ದು ನಿಜ, ಏನು ಮಾತನಾಡಿದ್ರು ಏನು ಅಂತ ಎಲ್ಲ ಹೇಳೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ನನಗೆ ಅಸಮಾಧಾನ ಇಲ್ಲ. CM ಕರೆಯ ಬಳಿಕವಾಗಿ ಉಲ್ಟಾ ಹೊಡಿತಾ ಇದ್ದಾರೆ ಎಸ್ಆರ್ ಶ್ರೀನಿವಾಸ್. ಇನ್ನು ನಿನ್ನೆ ಬೇಸರವನ್ನ ಹೊರ ಹಾಕಿದ್ದಂತಹ ಎಸ್ಆರ್ ಶ್ರೀನಿವಾಸ್ ಸಚಿವ ಸ್ಥಾನ ಸಿಕ್ಕಿಲ್ಲದಿರುವಂತಹ ಹಿನ್ನೆಲೆಯಲ್ಲಿ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲ್ಲ ಅಂತ ತಿಳಿಸಿದ್ದಾರೆ. ಈಗ ಅಂದ್ರೆ ಇಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು, ಶಮನ ಆಗಿದ್ಯಾ ಅನ್ನುವಂಥ ಪ್ರಶ್ನೆ. ನಿನ್ನೆ ಎಲ್ಲ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ರಣರಣ ಅಂತ ಇದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ನೋಡಿದ್ರೆ DK ಶಿವಕುಮಾರ್ ಕರೆ ಮಾಡಿದ ತಕ್ಷಣ ತಂಡ ಹಾಕ್ಬಿಟ್ಟಿದ್ದಾರೆ. ಇದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಕಥೆ. KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ, ನನಗೆ ಗಾಡ್ ಫಾದರ್ ಯಾರಿಲ್ಲ, ಹಣ ಇದ್ದವ್ರಿಗೆ ಮಾತ್ರ ಅವಕಾಶ ಅಂತೆಲ್ಲ ಹೇಳಿ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನೋಡಿದ್ರೆ ಅಂದ್ರೆ ಉಲ್ಟಾ ಹೊಡಿತಿದ್ದಾರೆ. ಬಂದಿತ್ತು, ಮಾತಾಡಿದ್ದೀನಿ, CM ಹತ್ರ ಮಾತಾಡಿ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು. ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೆಯದಾಯಿತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ನನಗೆ ಇರಲ್ಲ ಇಲ್ಲಿ ಅಂತ ಹೇಳಿದ್ದೆ. ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಅದಕ್ಕೆ ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ. ತಗೊಂತಾರೆ, ಕೊಡ್ತೀವಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಮೊದಲೇ ಅದನ್ನು